ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಅಲ್ಲ, ಇದು ಲಾಂಗ್ ಜಂಪ್ ಅಲ್ಲ. ಕೇಂದ್ರದ ಹಣ ನಮಗೆ ಇನ್ನೂ ಫೆಬ್ರವರಿ ಮಾರ್ಚ್ ಕೊಡದಲೆ ಏಪ್ರಿಲ್ ಮೆದ್ದು ಹೆಂಗ್ ಒಪ್ಕೊಂಡ್ಬಿಡಿ ಅಷ್ಟೇ. ಅಲ್ಲ, ನೀವು ಸದನಕ್ಕೆ ಬಂದು ಹೌದು 2 ತಿಂಗಳು ನಮ್ಗೆ ಹಾಕಿರ್ಲಿಲ್ಲ, ನಾನು ಇವತ್ತು ಹಾಕಿ ಸದನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವು ಮೆಚ್ಕೋತಾ ಇದ್ವಿ. ನೀವು ಅದನ್ನು ಹಾಕ್ಲಿಲ್ಲ, ಈಗ ಸುಮ್ನೆ ಹಿಂಗ್ ಹೇಳಿರಿ ಏನ್ ಅರ್ಥ ಇದೆ? ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಈ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿ ನಾವು ಸುಮ್ನೆ ಒಪ್ಕೊಂಡ್ಬಿಡ್ತೀವಿ. ಒಂದ್ ನಿಮಿಷ ಸರ್, ಮಂತ್ರಿ ಸರ್ಕಾರ ನಮ್ಮ ಪಾಲನೆ ಕೊಟ್ಟಿಲ್ಲ, ಇನ್ನೂ ಹಾಕ್ಲಿಲ್ಲ ಅಂತ ಹೇಳಿ ಗೊತ್ತಾಗಿದ್ದು ನಾವು ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ರೈಸ್ ಮಾಡೋದ್ರ ಮೇಲೆ. ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಹೇಗೆ? ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಬಿಡ್ರಿ. ಇದನ್ನು ಯೋಚನೆ ಮಾಡಿ. ZPTP ಎಲೆಕ್ಷನ್ ಮಾಡ್ತೀರಿ ಶಿವಲಿಂಗೇಗೌಡ್ರೆ. ಒಂದೇ ಒಂದು ನಿಮಿಷ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಬಡವರಿಗೆ ಒಂದೇ ₹1 ಅಣ್ಣ, ಒಂದೇ ನಿಮಿಷ ಅಣ್ಣ, ₹1 ಕೊಡಕ್ಕೆ ಕೆಪಾಸಿಟಿ ಇಲ್ದವರು ಬಿಜೆಪಿ ಅವರು. ಏನೋ 5 ಯೋಜನೆ ಕೆಪಾಸಿಟಿ ಇಲ್ದವರು ಮಾಹಿತಿ ಅವರು ಏನಾಯ್ತು? ಬೇರೆ ಏನು ಮಾತಾಡ್ತಿಲ್ಲ. ಅಲ್ಲ, ನಾನು ಉಪಮುಖ್ಯಮಂತ್ರಿಗಳು ಕೇಳ್ತೀನಿ. ಒಂದ್ ನಿಮಿಷ ಅಣ್ಣ, ಕೇಳ್ಬೇಕಣ್ಣ ಅವ್ರನ್ನ. ಏನ್ ಗೊತ್ತಿಲ್ಲ, ₹1 ಕೊಟ್ಟಿಲ್ಲ. ಬಡವರಿಗೆ ₹100 ಕೊಟ್ಟಿಲ್ಲ. ಸುರೇಶ್ ಅವ್ರೆ, 1 kg ಅಕ್ಕಿ ಕೊಟ್ಟಿಲ್ಲ. ₹1 ಕೊಟ್ಟಿಲ್ಲ. ಸುರೇಶ್, ₹1 ಕೊಟ್ಟಿಲ್ಲ. ಏನೋ ಹೆಣ್ಣುಗಳು, ಏನು ನಿಮ್ ಯೋಗ್ಯತೆ? ಮಹಿಳಾ ಮಂತ್ರಿ ಏನೋ ತಪ್ಪಾಯ್ತು, ಅಧಿಕಾರಿಗಳು ತಪ್ಪಾಯ್ತು ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಆಯ್ತು ವಿಷಾದ ವ್ಯಕ್ತಪಡಿಸ್ಕೊಂಡು ಮಹಿಳಾ ಶಕ್ತಿ ಮತ್ತೆ ನೋಡುವ ಏನಂತೇಳಿ ಏನಕ್ಕಿಂತ ಗೊತ್ತಾಗಿಲ್ಲ ಅಂದ್ರು ಯಾಕೆ ಅವ್ರೆ ಮಾತಾಡ್ತೀರಾ? ರವಿ ಕೂತ್ಕೊಳ್ಳಿ, ರವಿ ಅವ್ರೆ ಕೂತ್ಕೊಳ್ಳಿ. ನಿಂತ್ಕೊಂಡು ಅಲ್ಲಿ ನೋಡ್ತೀರಿ, ಯಾರನ್ನು ನೋಡುದು ನೀವು? ಅಧ್ಯಕ್ಷರೇ, ಕೂತ್ಕೊಳ್ಳಿ.